ಇವತ್ತು ಹೇಳ್ಕೊಡ್ತಾರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 16th ಆಫ್ ಜುಲೈ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ನೌಕರಿ ಇನ್ಫೋ ಎಡ್ಜ್. ಓಕೆನಾ, ಇನ್ಫೋ ಎಡ್ಜ್ ನೌಕರಿನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ನೋಡಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿಯೋಣ. So as you guys can see here, this trend line was acting as a resistance, 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 resistance. Okay, now this trend line right here, it was acting as a resistance trend line. ಹಾಗೇನೆ ನೋಡಿ, ಈ ಪಾಯಿಂಟ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅದು ಯಾವ್ದ್ರದ್ದು ಬ್ರೇಕ್ಔಟ್ ಅಪ್ಪ ಅಂದ್ರೆ ನೋಡಿ, ಡಬಲ್ ಬಾಟಮ್ ಪ್ಯಾಟರ್ನ್ದು ಬ್ರೇಕ್ಔಟ್. ಅರ್ಥ ಆಯ್ತಾ? ಇವಾಗ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ಫಸ್ಟು ಬೈಯಿಂಗ್ ಬಗ್ಗೆ ನೋಡಿ. ನಾಳೆ ಪ್ರೈಸು 1410 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 1430. ಟಾರ್ಗೆಟ್ ನಂಬರ್ 2 ಈಸ್ ಗುಣ ಬೆಟ್ 1450. ಅರ್ಥ ಆಯ್ತಾ? 1410 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. 1430 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 1450 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಸೊ ಇಫ್ ದಿಸ್ ವಾಸ್ ಅ ಫೇಕ್ ಬ್ರೇಕ್ಔಟ್, ಓಕೆನಾ ಅನ್ಕೊಳ್ಳಿ. ಏನಕ್ಕೆ ಅಂದರೆ ದೇರ್ ಇಸ್ ಅ ಪಾಸಿಬಿಲಿಟಿ. ಲೆಟ್ ಮಿ ಟೆಲ್ ಯು ವೈ. ಸೊ ಲೆಟ್ ಅಸ್ ಮೂವ್ ಬ್ಯಾಕ್ ಟು 1 hour ಟೈಮ್ ಫ್ರೇಮ್. 1 hour ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ನೋಡಿ ಇಲ್ಲಿಂದ ಹೀಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ದಿಸ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗ್ತಿದ್ದು ನೋಡಿ. ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ. ಸಪೋರ್ಟ್ನ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿ ನೋಡಿ, ಇದು ಫಸ್ಟ್ ಅಟೆಂಪ್ಟು, ಇದು ಸೆಕೆಂಡ್ ಅಟೆಂಪ್ಟ್. ಸೊ ಬ್ರೇಕ್ ಆದ ತಕ್ಷಣ ಒಂದು ರೀಟೆಸ್ಟ್ ತಗೊಂಡಿದೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಫ್ರೆಶ್ ಬೈಯರ್ಸ್ನ ಇನ್ವೈಟ್ ಮಾಡಬೇಕು. ಓಕೆನಾ, ಇನ್ವೈಟ್ ಮಾಡಿ ಆಮೇಲೆ ಫಾಲೋ ಆಗಬೇಕು. ಅರ್ಥ ಆಯ್ತಾ? ಸೊ ಅದಿದ್ರೂ ಇರ್ಬೋದು. ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಸೊ ಸೆಲ್ಲಿಂಗಿಗೆ ಅರ್ಥ ಆಯ್ತಾ ಸಿನಾರಿಯೋನಿಕ್ಕೆ ಅಂದರೆ ಫ್ರೆಶ್ ಬೈಯರ್ಸ್ನ ಈ ಬ್ರೇಕ್ಔಟಲ್ಲಿ ಬೈಯರ್ಸ್ ಬೇಕಾದ್ರೆ ಇಂಟ್ರಡ್ಯೂಸ್ ಮಾಡಿ ಅಂದರೆ ಎಂಟರ್ ಆಗಿ ಆಮೇಲೆ ಪುನಃ ಫಾಲೋ ಆಗ್ಬೋದು. ಸೊ ಸೆಲ್ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1390. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 1380. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೆಟ್ 1360. 1390 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದೆ ಸೆಲ್ಲಿಂಗ್ ನೋಡಿ. 1380 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 1360 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ನೌಕರಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ವಿಪ್ರೋ. ಓಕೆನಾ, ಸೊ ವಿಪ್ರೋ ಆನ್ ಅ 15 minute ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಫಸ್ಟು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆನಾ, ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿದೆ. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, ಫಿಫ್ತ್ ಅಟೆಂಪ್ಟ್. ನಾಳೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟು ನೋಡ್ಕೊಳ್ಳಿ, ಈ ಥರ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಇದು ಕೂಡ ನೋಡಿ ರೆಸಿಸ್ಟೆನ್ಸ್. ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಈಸ್, ನಾಳೆ ಪುನಃ ಪ್ರೈಸ್ ಏನಾದರೂ ಇದೇ ಝೋನ್ ಹತ್ರ ಬಂದರೆ ದರ್ ಇಸ್ ಅ ಹೈ ಚಾನ್ಸ್ ದಟ್ ಪ್ರೈಸ್
ಮೈಟ್ ಗಿವ್ ಅ ಬ್ರೇಕ್ಔಟ್. ಅರ್ಥ ಆಯ್ತಾ? ಆಮೇಲೆ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಲೆಫ್ಟ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ಓಕೆ 15 ಮಿನಿಟ್ ಟೈಮ್ ಫ್ರೇಮಲ್ಲೇ ಇದ್ದೀವಿ. ಸೊ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಸಪೋಸ್ ಏನಾದರೂ 258 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆದರೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 260, ಟಾರ್ಗೆಟ್ ನಂಬರ್ 2 ಬಂದು 262. 258 ಲೆವೆಲ್ಸ್ ಅಂದರೆ ಫ್ಲ್ಯಾಟ್ ಓಪನ್ ಆಗಿ 258 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 262 will be a target, 260 will be a target number 1, 262 will be a target number 2. ಅರ್ಥ ಆಯ್ತಾ? ಇದು ಬೈಯಿಂಗ್, ಫ್ಲ್ಯಾಟ್ ಓಪನಿಂಗ್ ಆಯಿತು. ಸೊ ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್, ಓಕೆನಾ, ಗ್ಯಾಪ್ ಅಪ್ ಓಪನ್ ಆದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 260. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 262, ಟಾರ್ಗೆಟ್ ನಂಬರ್ 2 is going to be 264. Gap up open ಆದರೆ you have to wait until price crosses 260. 262 will be a target number 1, 264 will be a target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಸೊ ಗೈಸ್, ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ಈ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 256. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is going to be 254. ಟಾರ್ಗೆಟ್ ನಂಬರ್ 2 is going to be 252. Sell when price crosses 256. Target number 1 is going to be 254. Target number 2 is going to be 252. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.